ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸರ್ ಎಚ್ ಬಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಹಬ್ಬದಲ್ಲಿ ನಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳಲು ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ತುಂಬ ವಿಶೇಷವಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುತ್ತದೆ. ಇದರಲ್ಲಿ ಒಂದು ತಪ್ಪುಗಳು ಸಹ ನಾವು ಮಾಡಿದ್ದರೆ ನಮ್ಮ ಒಂದು ಸಂಕಲ್ಪ ಸಹ ನಮಗೆ ಈಡೇರಿಸೋದಿಲ್ಲ. ಅದು ಯಾವ ತಪ್ಪುಗಳು ಯಾವ ಥರ ಮಾಡಬೇಕು, ಹಾಗೆ ಮನೆ ಸ್ವಚ್ಛ ಯಾವಾಗ ಮಾಡಬೇಕು, ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಈ ತಪ್ಪು ಅನ್ನೋದಾದರೆ ನಮಗೆ ಗೊತ್ತಿಲ್ಲದೇ ಆಗುವಂಥ ತಪ್ಪು. ನಾವು ತಪ್ಪು ಒಂದು ಸಲ ಮಾಡಿದರೂ ಸಹ ನಾವು ಪ್ರತಿದಿನ ಅಮ್ಮನವ್ರ ಹತ್ರ ಕ್ಷಮೆಯಾಚನೆ ಮಾಡಬೇಕು. ಕ್ಷಮಾಪಣಾ ಮಂತ್ರವನ್ನು ನಾವು ಹೇಳ್ಕೋಬೇಕು. ಅದು ತುಂಬಾ ಒಳ್ಳೆಯದಾಗಿರುವಂಥದ್ದು. ಪ್ರತಿದಿನ ನಾವು ಹೇಳ್ಕೋಬೇಕು. ಈ ದುರ್ಗಾ ಸಪ್ತಶತಿಯಲ್ಲಿ ನಮಗೆ ಅದು ಕೊನೆಯಲ್ಲಿ ಬರುವಂಥದ್ದು. ಪ್ರತಿದಿನ ನಾವು ಅದನ್ನು ಓದ್ಕೊಂಡು ಅಮ್ಮನವ್ರ ಹತ್ರ ಕ್ಷಮೆಯಾಚನೆ ಮಾಡಬೇಕಾಗಿರುತ್ತೆ. ಯಾವ ತಪ್ಪುಗಳು ಅನ್ನೋದಾದರೆ, ಈ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಮನೆಯಲ್ಲಿ ಮಾತ್ರ ನೀವು ಮಾಂಸಾಹಾರ ಸೇವನೆ ಮಾತ್ರ ಮಾಡಲು ಬರುವುದಿಲ್ಲ. ನೀವು ಸಹ ಮಾಡಲು ಬರುವುದಿಲ್ಲ, ಹಾಗೆ ಮನೆಯವರು ಸಹ ಮಾಡಲು ಬರುವುದಿಲ್ಲ, ಮನೆ ಒಳಗೆ ಸಹ ಮಾಡಲು ಬರುವುದಿಲ್ಲ, ಹಾಗೆ ಹೊರಗಿಂದ ಸಹ ತಿನ್ನಕೊಂಡು ಬರಲು ಬರುವುದಿಲ್ಲ. ಈ ತಪ್ಪನ್ನು ಸಹ ಮಾಡಲು ಹೋಗಬೇಡಿ. ಹಾಗೆಯೇ ಉಗುರನ್ನು ಕತ್ತರಿಸುವುದು ಮತ್ತು ಕೂದಲನ್ನು ಕತ್ತರಿಸುವುದು ಅದು ಸಹ ನಾವು ಮಾಡಬಾರ್ದು. ಈ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನೀವು 10 ದಿನಗಳ ಕಾಲ 11 ದಿನಗಳ ಕಾಲ ಇದನ್ನು ಈ ನವರಾತ್ರಿ ಹಬ್ಬನ ನಾವು ಆಚರಣೆ ಮಾಡುವುದರಿಂದ ನಾವು ಈ ತಪ್ಪುಗಳನ್ನು ಸಹ ನಾವು ಮಾಡಬಾರ್ದು. ಹಾಗೆ ಮನೆಯಲ್ಲಿ ನಾವು ಧೂಳನ್ನು ತೆಗಿಬಾರ್ದು. ಧೂಳನ್ನು ಅಂದರೆ ನೀವು ಮನೆಯನ್ನು ನೀವು ಜೇಡರ ಬಲೆ ಆ ಥರ ನಾವು ಶುದ್ಧಿಯನ್ನು ಮಾಡಬಾರ್ದು. ನಾವು ಹಬ್ಬಕ್ಕಿಂತ ಮುಂಚೆನೇ ಅದನ್ನು ನಾವು ಎಲ್ಲರನ್ನು ತೆಗೆದು ಮನೆಯನ್ನು ಶುದ್ಧಿ ಮಾಡಿಕೊಂಡು ಕಳಸವನ್ನು ಘಟಸ್ಥಾಪನೆ ಮಾಡಿದ ನಂತರ ನಾವು ಮನೆಯನ್ನು ಮತ್ತೆ ನಾವು ಧೂಳು ತೆಗೆದು ನಾವು ಬರುವುದಿಲ್ಲ. ಅಂದರೆ ನಮಗೆ ಇನ್ನು ಒಂದು ವಾರಗಳು ಇವೆ. ಒಂದು ವಾರದಲ್ಲಿ ನೀವು ಮನೆ ಪೂರ್ತಿ ನೀವು ಶುದ್ಧಿಯನ್ನು ಮಾಡ್ಕೋಬೇಕು. ಒಂದು ಜೇಡರ ಬಲೆ ಎಲ್ಲದನ್ನು ಸಹ ನೀವು ತೆಗಿಬೇಕು. ಮುಂದಿನ ಭಾಗದಿಂದ ಒಂದು ಹಿಂದಿನ ಭಾಗದವರೆಗೆ ಸಂಪೂರ್ಣವಾಗಿ ನೀವು ಶುದ್ಧಿಯನ್ನು ಮಾಡಿಕೊಂಡು ನಂತರ ನವರಾತ್ರಿ ಮೊದಲನೇ ದಿವಸ ನೀವು ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ನೀವು ಕಳಸವನ್ನು ಘಟಸ್ಥಾಪನೆ ಮಾಡಬೇಕು. ನೀವು ಕಳಸ ಘಟಸ್ಥಾಪನೆ ಮಾಡಿದ ನಂತರದಲ್ಲಿ ನೀವು ಜೇಡರ ಬಲೆ ತೆಗೆಯುವಂಥದ್ದು, ಧೂಳು ತೆಗೆಯುವಂಥದ್ದು ಅಂಥದ್ದೆಲ್ಲ ನೀವು ತಪ್ಪನ್ನು ಮಾಡೋದು ಬರುವುದಿಲ್ಲ. ನಾವು ನಾರ್ಮಲ್ ಆಗಿ ಮನೆಯನ್ನು ಶುದ್ಧಿ ಮಾಡಿಕೊಂಡು ದಿನನಿತ್ಯ ನಾವು ಪೂಜೆನ ಮಾಡಬೇಕಾಗಿರುವಂಥದ್ದು ಅಷ್ಟೇ ನಾವು ಮಾಡಬೇಕಾಗಿರುವಂಥದ್ದು. ಹಾಗೆ ಬೇರೆಯವರಿಗೆ ಶಾಪ ಹಾಕುವಂಥದ್ದು, ಬೈಯುವುದು, ಹಾಗೆಯೇ ಒಂದು ಕೋಪ ಮಾಡಿಕೊಳ್ಳುವುದು ಅದು ಸಹ ನಾವು ಮಾಡಬಾರ್ದು. ಯಾಕಂದರೆ ನಾವು ಬೇರೆಯವರಿಗೆ ಶಾಪ ಹಾಕಿದರೂ ಸಹ ಅದು ನಮಗೇ ಅದು ಬರುವಂಥದ್ದು ತುಂಬಾ ಚಾನ್ಸಸ್ ಇರ್ತದೆ ಈ ನವರಾತ್ರಿ ಹಬ್ಬದಲ್ಲಿ. ಸೊ ಆದ ಕಾರಣ ನಾವು ದೇವರ ಮೇಲೆ ನಾವು ಪ್ರೀತಿ ಇಟ್ಕೊಂಡು ಹಾಗೆ ಅಮ್ಮನವರ ಆರಾಧನೆ ಮಾಡುವಂಥದ್ದು ಅಷ್ಟೇ ನಾವು ಮಾಡಬೇಕಾಗಿರೋದು. ಬೇರೆಯವರ ಒಂದು ಚಿಂತನೆ, ಬೇರೆಯವರ ನಾವು ನೆನಪು ಮಾಡಿಕೊಳ್ಳುವುದು ಬೇಡ. ನಮಗೆ ಎಷ್ಟು ಬೇಕೋ ಅಮ್ಮನವರ ಆರಾಧನೆ ನಾವು ಮಾಡಬೇಕು. ಅಷ್ಟೇ ನಾವು ಮಾಡಿಕೊಂಡ್ರೆ ತುಂಬಾ ನಮಗೆ ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗೆಯೇ ಒಂದು ಧೂಮ್ರಪಾನ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು ಅದನ್ನು ಸಹ ನಾವು ಮಾಡಬಾರ್ದು. ಯಾಕೆಂದರೆ ನಾವು ಈ ನವರಾತ್ರಿ ಹಬ್ಬದಲ್ಲಿ ನಮಗೆ ಅಮ್ಮನವ್ರ ಶಕ್ತಿ ತುಂಬಾ ಇರ್ತದೆ. ಸೊ ಈ ಸಹ ತಪ್ಪನ್ನು ನಾವು ಮಾಡಲು ಬರುವುದಿಲ್ಲ. ಹಾಗೆಯೇ ಜಗಳವಾದರೂ ಸಹ ಹೋಗಬೇಡಿ. ಇಷ್ಟು ನೀವು ಒಂದು ಸಣ್ಣ ಪುಟ್ಟ ತಪ್ಪನ್ನು ನೀವು ಪ್ರತಿನಿತ್ಯ ಮಾಡ್ತಾ ಇರ್ತೀರಿ. ಹಾಗೆ ಕೆಲವರು ಸೂಜಿಯಿಂದ ಸಹ ನಾವು ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಕೆಲವರ ವೃತ್ತಿ ಸಹ ಅದು ಆಗೋದ್ರಿಂದ ಆ ಕೆಲಸವನ್ನು ಮಾಡ್ಬೋದು. ಆದರೆ ಸುಮ್ಮನೆ ನಾವು ಏನೇನು ಮಾಡ್ತೀವಿ ಅಂದರೆ ಅದು ಬರಲ್ಲ. ನಾವು ಸಹ ಪೋಣಿಸ್ತೇವೆ, ಆದರೆ ಕೆಲವರಿಗೆ ಅದು ಆಗಲ್ಲ. ಸೊ ಅದನ್ನು ಸಹ ನಮಗೆ ಹೇಳ್ತಾ ಇದ್ದೇನೆ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿ ಹಬ್ಬದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಸ್ವಲ್ಪ ಮಟ್ಟಿಗೆ ಒಂದು ಮಾಹಿತಿಯನ್ನು ಕೊಡ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನದಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.